ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ಈ ನೋಡಿ, ಈ ಒಂದು ರಾಜ್ಯ ಸರ್ಕಾರ ಅವ್ರ ದೃಷ್ಟಿ ಏನಿದೆ ಅಂದರೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಪಾಹಪಿನೇ ಅವರು 140 ವರ್ಷಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಪರಿವರ್ತನೆಯ ದೃಷ್ಟಿಯಾಗಿರ್ಬೋದು, ಜನರ ಜೀವನಕ್ಕೆ ಒಂದು ರೀತಿ ಉತ್ತಮಗೊಳಿಸೋ ರೀತಿಯಾಗಿ ಆ ಕಾಳಜಿ ಇಲ್ಲ. ಅಧಿಕಾರದ ಚುಕ್ಕಾಣಿ ಹೆಂಗೆ ಹಿಡಿಬೋದು, ನಾನು ಕುರ್ಚಿ ಹಿಡಿಬೋದು ಅನ್ನೋ ಒಂದು ಮನಸ್ಥಿತಿ. ಇದರಿಂದ ಬಿಟ್ಟು ನಮಗೆ ಒಂದು ಪರಿವರ್ತನೆಯ ಯೋಚನೆಗಳು ಬೇಕಾಗ್ತವೆ. ಸೊ ಇವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಜನರಿಗೇನು ಒಳ್ಳೇದಾಗಲ್ಲ. 5 ಗ್ಯಾರಂಟಿಗಳು ತಂದ್ಬಿಟ್ಟು ಒಂದು ಪರಿವರ್ತನೆ ಬರೋಲ್ಲ, ನೀವು ಅಧಿಕಾರಕ್ಕೆ ಬರ್ಬೋದು. ಆ 5 ಗ್ಯಾರಂಟಿಗಳು ನೆಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತ ನಮಗೆ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ನಿಜವಾದ ಜನರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಹೊರತು ಕುರ್ಚಿಗಳಿಗೋಸ್ಕರ ಒಂದು ಪೈಪೋಟಿ ಆಗಿರ್ಬೋದು, ಅಥವಾ ಈ ಸಂಸ್ಥೆ ಆ ಸಂಸ್ಥೆ ನಿಮ್ಮ ವಿರೋಧಿಗಳನ್ನ ನಿಷೇಧ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟರೆ ಜನರ ಬದುಕಿಗೂ ಭಾಳ ಉತ್ತಮವಾಗುತ್ತೆ. ಕರ್ನಾಟಕನೂ ಮಾದರಿ ರಾಜ್ಯ. ಹೌದು, ನಾನು ಕೂಡ ಇದನ್ನು ಅವ್ರು ಮಾತಾಡಿದ್ದು ಕೇಳಿದೆ. ಅವರು ನಾನು ನೋಡಿರೋ ದೃಷ್ಟಿನಲ್ಲಿ ಅವರು ಮಾತಾಡಿರೋದು ಒಂದು ಅಧ್ಯಯನಶೀಲವಾಗಿ ಮಾತಾಡಿದ್ದಾರೆ ಅಂತ ನಾನು ನೋಡ್ತೀನಿ. ಈ ಥರ ವಿಚಾರಗಳು ಬರಬೇಕು, ಈ ಥರ ಚರ್ಚೆಗಳಾಗಬೇಕು. ಅವರು ಹೇಳಿದ್ದಾರೆ, ಮುಂಚೆ ಬೇರೆದಿತ್ತು, ಇವಾಗ ಬೇರೆದಿದೆ ಅಂತ. ಅದು ಯಕ್ಷಗಾನದಲ್ಲೂ ಕೂಡ ಸ್ತ್ರೀ ವೇಷ ಅಂತ ಹಾಕೊಂಡಿರೋರ್ಗೂ ಅವರು ಆ ಭಾಗದಿಂದ ಬಂದಿರೋದ್ರಿಂದ ಆ ಭಾಗದ ಒಂದು ರೀತಿ ಮುಂಚೆ ಒಂದು ಹಿಂದಿನ ತಲೆಮಾರುಗಳಲ್ಲಿ ಹೆಂಗೆ ನಡೀತಾ ಇತ್ತು ಆ ರೀತಿ ಎಲ್ಲ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಸೊ ನಮಗೆ ಇವಾಗ ಈ ವಿಚಾರಗಳು ಚರ್ಚೆ ಆಗಬೇಕು. ಚರ್ಚೆ ಆಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇದು ಯಕ್ಷಗಾನಕ್ಕೆ ಯಾವ ಅವಮಾನ ಆಗಿಲ್ಲ. ಈ ಥರದ್ದು ಒಂದು ಡಿಸ್ಕೋರ್ಸ್ನ ಮುಂದುವರಿಸೋದು ಭಾಳ ಒಳ್ಳೆಯದಾಗುತ್ತೆ. ಇಂಥ ವಿಚಾರವಂತರು ನಮಗೆ ಬೇಕಿರ್ತಾರೆ. ನಾನು ಕೂಡ ಅದಕ್ಕೆ ಒಂದು ಸ್ವಲ್ಪ ಕೆಲವು ವಿಚಾರಗಳು ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಬಟ್ ನಮಗೆ ಆ ರೀತಿ ಚರ್ಚೆ ಆದಷ್ಟು, ಪ್ರಜಾಪ್ರಭುತ್ವದ ಸತ್ಯಗಳು ಹೊರಗೆ ಬಂದಷ್ಟು ಅದು ಭಾಳ ಒಳ್ಳೆಯದಂತ ನನ್ನ ಭಾವನೆ. ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ನೋಡಿ, ಈ ಒಂದು ರಾಜ್ಯ ಸರ್ಕಾರ ಅವ್ರ ದೃಷ್ಟಿ ಏನಿದೆ ಅಂದರೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಪಾಹಪಿನೇ ಅವರು 140 ವರ್ಷಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಪರಿವರ್ತನೆಯ ದೃಷ್ಟಿಯಾಗಿರ್ಬೋದು, ಜನರ ಜೀವನಕ್ಕೆ ಒಂದು ರೀತಿ ಉತ್ತಮಗೊಳಿಸೋ ರೀತಿಯಾಗಿ ಆ ಕಾಳಜಿ ಇಲ್ಲ. ಅಧಿಕಾರದ ಚುಕ್ಕಾಣಿ ಹೆಂಗೆ ಹಿಡಿಬೋದು, ನಾನು ಕುರ್ಚಿ ಹಿಡಿಬೋದು ಅನ್ನೋ ಒಂದು ಮನಸ್ಥಿತಿ. ಇದರಿಂದ ಬಿಟ್ಟು ನಮಗೆ ಒಂದು ಪರಿವರ್ತನೆಯ ಯೋಚನೆಗಳು ಬೇಕಾಗ್ತವೆ. ಸೊ ಇವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಜನರಿಗೇನು ಒಳ್ಳೇದಾಗಲ್ಲ. 5 ಗ್ಯಾರಂಟಿಗಳು ತಂದ್ಬಿಟ್ಟು ಒಂದು ಪರಿವರ್ತನೆ ಬರೋಲ್ಲ, ನೀವು ಅಧಿಕಾರಕ್ಕೆ ಬರ್ಬೋದು. ಆ 5 ಗ್ಯಾರಂಟಿಗಳು ನೆಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತ ನಮಗೆ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ನಿಜವಾದ ಜನರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಹೊರತು ಕುರ್ಚಿಗಳಿಗೋಸ್ಕರ ಒಂದು ಪೈಪೋಟಿ ಆಗಿರ್ಬೋದು, ಅಥವಾ ಈ ಸಂಸ್ಥೆ ಆ ಸಂಸ್ಥೆ ನಿಮ್ಮ ವಿರೋಧಿಗಳನ್ನ ನಿಷೇಧ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟರೆ ಜನರ ಬದುಕಿಗೂ ಭಾಳ ಉತ್ತಮವಾಗುತ್ತೆ. ಕರ್ನಾಟಕನೂ ಮಾದರಿ ರಾಜ್ಯ. ಹೌದು, ನಾನು ಕೂಡ ಇದನ್ನು ಅವ್ರು ಮಾತಾಡಿದ್ದು ಕೇಳಿದೆ. ಅವರು ನಾನು ನೋಡಿರೋ ದೃಷ್ಟಿನಲ್ಲಿ ಅವರು ಮಾತಾಡಿರೋದು ಒಂದು ಅಧ್ಯಯನಶೀಲವಾಗಿ ಮಾತಾಡಿದ್ದಾರೆ ಅಂತ ನಾನು ನೋಡ್ತೀನಿ. ಈ ಥರ ವಿಚಾರಗಳು ಬರಬೇಕು, ಈ ಥರ ಚರ್ಚೆಗಳಾಗಬೇಕು. ಅವರು ಹೇಳಿದ್ದಾರೆ, ಮುಂಚೆ ಬೇರೆದಿತ್ತು, ಇವಾಗ ಬೇರೆದಿದೆ ಅಂತ. ಅದು ಯಕ್ಷಗಾನದಲ್ಲೂ ಕೂಡ ಸ್ತ್ರೀ ವೇಷ ಅಂತ ಹಾಕೊಂಡಿರೋರ್ಗೂ ಅವರು ಆ ಭಾಗದಿಂದ ಬಂದಿರೋದ್ರಿಂದ ಆ ಭಾಗದ ಒಂದು ರೀತಿ ಮುಂಚೆ ಒಂದು ಹಿಂದಿನ ತಲೆಮಾರುಗಳಲ್ಲಿ ಹೆಂಗೆ ನಡೀತಾ ಇತ್ತು ಆ ರೀತಿ ಎಲ್ಲ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಸೊ ನಮಗೆ ಇವಾಗ ಈ ವಿಚಾರಗಳು ಚರ್ಚೆ ಆಗಬೇಕು. ಚರ್ಚೆ ಆಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇದು ಯಕ್ಷಗಾನಕ್ಕೆ ಯಾವ ಅವಮಾನ ಆಗಿಲ್ಲ. ಈ ಥರದ್ದು ಒಂದು ಡಿಸ್ಕೋರ್ಸ್ನ ಮುಂದುವರಿಸೋದು ಭಾಳ ಒಳ್ಳೆಯದಾಗುತ್ತೆ. ಇಂಥ ವಿಚಾರವಂತರು ನಮಗೆ ಬೇಕಿರ್ತಾರೆ. ನಾನು ಕೂಡ ಅದಕ್ಕೆ ಒಂದು ಸ್ವಲ್ಪ ಕೆಲವು ವಿಚಾರಗಳು ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಬಟ್ ನಮಗೆ ಆ ರೀತಿ ಚರ್ಚೆ ಆದಷ್ಟು, ಪ್ರಜಾಪ್ರಭುತ್ವದ ಸತ್ಯಗಳು ಹೊರಗೆ ಬಂದಷ್ಟು ಅದು ಭಾಳ ಒಳ್ಳೆಯದಂತ ನನ್ನ ಭಾವನೆ.